ಇಲ್ಲಿ ನಮಗೆ ಮಾಡಬೇಕು ಅಂತಂದ್ರೆ ಒಳ್ಳೆ ಕೆಲಸಗಳನ್ನ ದುಡ್ಡು ಮತ್ತೆ ಇನ್ನೊಂದು ಏನೋ ಆಸ್ತಿ ಪಾಸ್ತಿಗಳ ಅವಶ್ಯಕತೆ ಇಲ್ಲ, ಮನಸ್ಸಿದ್ರೆ ಸಾಕು ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು ಈ ಒಂದು ದೃಷ್ಟಾಂತದ ಮುಖಾಂತರ. ನೋಡಿ, ದುರ್ಯೋಧನು ರಾಜನಾದ್ರೂ ಎಷ್ಟೇ ರಾಜರಿಗೂ ರಾಜ ಆದ್ರೂ ಕೂಡ ಕೊನೆಗೆ ನಿಕೃಷ್ಟವಾದಂತ ಸಾವನ್ನ ಅಪ್ಪಿದ. ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತಂದ್ರೆ, ಎಷ್ಟೇ ಇದ್ರೂ ಕೂಡ ಕೊನೆಗೆ ಒಂದು ಲೋಪದೋಷದಿಂದ ಅವರ ತಂದೆಯವರು ಧೃತರಾಷ್ಟ್ರನಾಗಿರ್ಬೋದು ಅಥವಾ ಅಣ್ಣ ತಮ್ಮಂದಿರಾಗಿರ್ಬೋದು, ಅವ್ರ ವಂಶದಲ್ಲಿ ಯಾರಿಗಾದ್ರೂ ಒಳ್ಳೆ ಹೆಸರು ಅನ್ನೋದು ಇದೆಯಾ? ಇಲ್ಲ. ಯಾಕಂದ್ರೆ ಒಂದೇ ಒಂದು ಲೋಪದೋಷದಿಂದ ಎಲ್ಲವೂ ಹೋಯ್ತು. ಎಲ್ಲವೂ ಹೋಗಿ ಕೊನೆಗೆ ಯಾರಿಗೂ ಒಳ್ಳೆ ಹೆಸರಿಲ್ಲದೆ ಚರಿತ್ರ ಹೀನರಾಗೋಯ್ತು ಒಂದೇ ಒಂದು ಲೋಪದೋಷದಿಂದ. ಆ ಲೋಪದೋಷವನ್ನ ಇವತ್ತಿಗೂ ನಾವು ಸುಮಾರು ಜನರಲ್ಲಿ ನೋಡ್ತೀವಿ. ರಾಜಕಾರಣಿಯಾಗಿರಬಹುದು ಅಥವಾ ಕೆಲವೊಂದು ಈ ಸರ್ಕಾರ ಕಚೇರಿಗಳಲ್ಲಾಗಿರ್ಬೋದು, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಆಗಿರ್ಬೋದು, ಇವತ್ತು ನಾವು ನೋಡ್ತೀವಿ ದುರ್ಯೋಧನ ಅಂತ ಅವ್ರನ್ನ. ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಇವತ್ತಿಗೂ ಕೂಡ 4 ಜನಕ್ಕೆ ಸಹಾಯ ಆಗ್ಬೇಕು, ಸಮಾಜಕ್ಕೆ ಏನಾದ್ರೂ ಸಹಾಯ ಆಗ್ಬೇಕು ಅನ್ನೋ ಬುದ್ಧಿ ಇರೋದಿಲ್ಲ. ದುರ್ಯೋಧನ ಚರಿತ್ರೆನ ತಿಳ್ಕೊಂಡಿದ್ದೇವೆ, ಓದಿದ್ದೇವೆ, ಆದ್ರೂ ಕೂಡ ನಾವು ಅದನ್ನ ತಲೆಯಲ್ಲಿ ಇಟ್ಕೊಂಡೆ ನಾವು ಅದೇ ತರ ಇಲ್ಲಿ ಬಿಹೇವ್ ಮಾಡ್ತೀವಿ. ಏನಾದ್ರೂ ಒಂದು ಒಳ್ಳೆ ಹೆಸರು ಅನ್ನೋದು ಇದೆಯಾ? ಇಲ್ಲ. ನವಖಂಡ ಅಧಿಪತಿ, ನವಖಂಡಕ್ಕೆ ಅಧಿಪತಿ ದುರ್ಯೋಧನ, ಅವ್ರ ತಂದೆ ಧೃತರಾಷ್ಟ್ರ, ಮಹಾನ್ ಬಲಶಾಲಿ ಮತ್ತೆ ಬುದ್ಧಿಶಾಲಿ ಕೂಡ. ಆದ್ರೂ ಕೂಡ ಆ ಲೋಭದೋಷದಿಂದ ಏನಾಯ್ತು, ಆ ದುರ್ಯೋಧನಿಗಾಗ್ಲಿ ಅವ್ರ ತಂದೆಯವ್ರಿಗಾಗ್ಲಿ ಅಣ್ಣ ತಮ್ಮಂದ್ರಿಗಾಗ್ಲಿ ಯಾರಿಗೂ ಒಳ್ಳೆ ಹೆಸರು ಇಲ್ದಂಗೆ ಚರಿತ್ರೆಯಲ್ಲಿ ಚರಿತ್ರೆ ಹೀನರಾದ್ರು.